ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಶಿವರಾತ್ರಿ ಸ್ಪೆಷಲ್ಲು ತಂಬಿಟ್ಟು. ಈ ತಂಬಿಟ್ಟನ್ನ ದೇವರಿಗೆ ನೈವೇದ್ಯವಾಗಿ ಇಡ್ಬೋದು. ತುಂಬ ಈಸಿ ರೆಸಿಪಿ, ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಈ ರೆಸಿಪಿನ ದೇವರಿಗೆ ನೈವೇದ್ಯವಾಗಿ ಇಡ್ಬೋದು. ಅದು ಕೇವಲ 10 ನಿಮಿಷದಲ್ಲಿ ಮಾಡಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಸಾಂಪ್ರದಾಯ ಪದ್ಧತಿಯಲ್ಲಿ ಶಿವರಾತ್ರಿ ಸ್ಪೆಷಲ್ ಪ್ರಸಾದ ಅಥವಾ ನೈವೇದ್ಯನ ಯಾವ ಥರ ಮಾಡೋದು ತಂಬಿಟ್ಟು ಅಂತ ನೋಡೋಣ. ಫಸ್ಟು ಮೊದಲು ಒಂದು ಪ್ಯಾನಿಗೆ 1 ಕಪ್ಪಷ್ಟು ಕಡಲೆಬೀಜ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಕಡಲೆಬೀಜನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಕಡಲೆಬೀಜ ಒಳಗಡೆವರೆಗೂ ಡೀಪಾಗಿ ನೀಟಾಗಿ ರೋಸ್ಟ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ ಕಡಲೆಬೀಜ. ಆವಾಗ ನಿಮಗೆ ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆಬೀಜ ಹಾಕಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ 1 ಕಪ್ಪಲ್ಲಿ 5 ತಂಬಿಟ್ಟು ಮಾತ್ರ ಆಗುತ್ತೆ. ನಿಮ್ಗೇನಾದರೂ ಜಾಸ್ತಿ ಬೇಕು ತಂಬಿಟ್ಟು ಅಂತಂದರೆ ಇದಕ್ಕೆ ಡಬಲ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಕಡಲೆಬೀಜ ಈ ಹದ ಬಂದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ತಣ್ಣಗಾಕ್ಬಿಡಿ ಕಡಲೆಬೀಜನ. ಮತ್ತು ಅದೇ ಪ್ಯಾನಿಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ತೊಗೊಂಡು ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಿಡಿಯುತ್ತೆ ಚಿಟಪಟ ಅಂತ, ಅಲ್ಲಿವರೆಗೂ ಮಾತ್ರ ಹುರ್ಕೊಳ್ಳಿ ಅಷ್ಟೇ. ಈ ಥರ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಳ್ಳನ್ನು ಅರ್ಧ ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಬೇಕಾದ್ರೆ 1 ಕಪ್ಪಷ್ಟು ಆದರೂ ಹಾಕ್ಕೊಳ್ಳಿ. ಈಗ ಸ್ಟವ್ ಕಟ್ ಆಫ್ ಮಾಡಾದಮೇಲೆ ಸ್ವಲ್ಪ ಪ್ಯಾನ್ ಬಿಸಿ ಇರುತ್ತಲ್ಲ, ಇದೇ ಪ್ಯಾನ್ಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಹುರ್ಕೊಳ್ಳಿ. ಇಲ್ಲಿ ನಾನು ರೆಡಿ ಇರೋ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅಕ್ಕಿನ 1 ಅವರ್ ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದರಿಂದ ಅಕ್ಕಿ ಹಿಟ್ಟು ಹಾಕ್ಸ್ಕೊಂಬಂದು ಅಕ್ಕಿ ಹಿಟ್ಟನ್ನ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಈಗ ಕಡಲೆಬೀಜ ತಣ್ಣಗಾದ್ಮೇಲೆ ಕಡಲೆಬೀಜ ಚಿಪ್ಪೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಕಡಲೆಬೀಜ ಸೈಡಿಗೆ ಎತ್ತಿಟ್ಬಿಟ್ಟು ಮಿಕ್ಕಿದ ಕಡಲೆಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಮತ್ತು ಎಳ್ಳೂ ಅಷ್ಟೇ ಸ್ವಲ್ಪ ಎಳ್ಳು ಸೈಡಿಗೆ ಎತ್ತಿಟ್ಬಿಟ್ಟು ಎಳ್ಳು ಸಮೇತ ಮಿಕ್ಸಿ ಜಾರ್ಗೆ ಹಾಕಿ, ಮತ್ತು ಅದೇ ಮಿಕ್ಸಿ ಜಾರಿಗೇ ಹುರಿದಿರೋ ಅಂಥ 1 ಕಪ್ಪು ಅಕ್ಕಿ ಹಿಟ್ಟು 1-2 ಏಲಕ್ಕಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಪ್ಯಾನಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿ 1 ಕಪ್ಪಷ್ಟು ನೀರು ಹಾಕಿ ಪಾಕ ಮಾಡ್ಕೊಳ್ಳಿ. ಮತ್ತು ಈಗ ಪಕ್ಕದಲ್ಲಿ ಮಿಕ್ಸಿಗೆ ಹಾಕಿರೋಂಥ ಕಡಲೆಬೀಜದ ಪುಡಿನ ಒಂದು ಬೌಲ್ಗೆ ಹಾಕಿ ಇದಕ್ಕೆ 1/4 ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು ನಾವು ಸೈಡಿಗೆ ಎತ್ತಿಟ್ಟಿರೋಂಥ ಕಡಲೆಬೀಜ ಎಳ್ಳು ಹಾಕಿ ಫಸ್ಟು ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೆಲ್ಲದ ಪಾಕ ಹಾಕಬೇಕು. ಬೆಲ್ಲ ಫುಲ್ ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಮಾಮೂಲಿ ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಕರಗಿರೋಂಥ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪು ಕಡಲೆಬೀಜಿಗೆ ಅರ್ಧ ಕಪ್ಪಷ್ಟು ಮಾತ್ರ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ನಿಮ್ಗೇನಾದರೂ ಸ್ವೀಟ್ ಜಾಸ್ತಿ ಬೇಕಂತಂದರೆ 1 ಕಪ್ ಕಡಲೆಬೀಜಿಗೆ 1 ಕಪ್ಪಷ್ಟು ಈಕ್ವಲ್ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲದ ಪಾಕನ ಹಾಕಿದ ತಕ್ಷಣ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕೈ ಸುಟ್ಟೋಗುತ್ತೆ, ಪಾಕ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ. ಈ ಥರ ನೋಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೈಯಿಂದ ಸ್ವಲ್ಪನೇ ತೊಗೊಂಬಿಟ್ಟು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ದೊಡ್ಡ ಉಂಡೆ ಬೇಕಾದ್ರೆ ದೊಡ್ಡ ಉಂಡೆ ಆದರೂ ಮಾಡ್ಕೊಳ್ಳಿ. ಇಲ್ಲಿ ನಾನು ಚಿಕ್ಕ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಬೇಕು ಉಂಡೆನ. ಇದೇ ಥರ ಮಿಗಿಲಿರೋ ಇದನ್ನು ಉಂಡೆಗಳು ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನೈವೇದ್ಯಕ್ಕೆ ಇಡಿ ಅಷ್ಟೇ. ತುಂಬ ಸಿಂಪಲ್ಲು. ಶೇಂಗಾ ಉಂಡೆ ಅಥವಾ ತಂಬಿಟ್ಟು ಸೆಲ್ಬಿಂಡಿ ಅಂತಲೂ ಕರೀತಾರೆ. ನಮ್ಮ ಸೈಡ್ ಸೆಲ್ಬಿಂಡಿ ಅಂತ ಕರೀತಾರೆ. ಈ ಶಿವರಾತ್ರಿ ಸ್ಪೆಷಲ್ಲು ನೈವೇದ್ಯ ಅಥವಾ ಪ್ರಸಾದನ ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ನಿಮ್ಗೇನಾದರೂ ಬೇರೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದನ್ನು ತುಂಬ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಏನು ಬೇಗ ಹಾಳಾಗಲ್ಲ. ಈ ರೆಸಿಪಿನ ಮಿನಿಮಮ್ 15 to 20 ಡೇಸ್ವರೆಗೂ ಇಟ್ಕೊಂಡು ತಿನ್ಕೊಬೋದು. ಟೈಟ್ ಕಂಟೈನರ್ಗೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.